ಭಾರತದಲ್ಲಿ ತೈಲ ಬಿಕ್ಕಟ್ಟು, ಎಲ್ಪಿಜಿ ಸಿಲಿಂಡರ್ ಕೊರತೆ, ಪಿಎಂ ಉಜ್ವಲ ಯೋಜನೆ ಫಲಾನುಭವಿಗಳಿಗೆ ದೊಡ್ಡ ಶಾಕ್ ಎದುರಾಗಿದೆ. ಮಧ್ಯಪ್ರಾಚ್ಯ ಯುದ್ಧದಿಂದ ಭಾರತದಲ್ಲಿ ತೈಲ ಬಿಕ್ಕಟ್ಟು ಎದುರಾಗ್ತಾ ಇದೆ. ಹೀಗಾಗಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಫಲಾನುಭವಿಗಳಿಗೆ ದೊಡ್ಡ ಶಾಕ್. ಯಾಕೆಂದ್ರೆ ಉಜ್ವಲ ಯೋಜನೆ ಫಲಾನುಭವಿಗಳಿಗೆ ವರ್ಷಕ್ಕೀಗ 12 ಸಿಲಿಂಡರ್ಗಳಲ್ಲ, 4 ಸಿಲಿಂಡರ್ಗಳು, ತಿಂಗಳಿಗೊಂದರಂತೆ ವರ್ಷಕ್ಕೆ 12 ಸಿಲಿಂಡರ್ಗಳನ್ನು ಕೊಡಲಾಗ್ತಾ ಇತ್ತು. ಸಬ್ಸಿಡಿ ಸಹಿತ ಎಲ್ಪಿಜಿ ಸಿಲಿಂಡರ್ ಸಂಖ್ಯೆಯನ್ನ ಈಗ 4ಕ್ಕೆ ಇಳಿಕೆ ಮಾಡಲಾಗಿದೆ. ಸಬ್ಸಿಡಿ ಸಹಿತವಾಗಿ 12 ಸಿಲಿಂಡರ್ಗಳನ್ನು ಕೊಡ್ತಾ ಇತ್ತು ಸರ್ಕಾರ. ಇದೀಗ 12ರಿಂದ 4 ಸಿಲಿಂಡರ್ಗೆ ಕೇಂದ್ರ ಸರ್ಕಾರ ಅದನ್ನು ಇಳಿಸ್ಬಿಟ್ಟಿದೆ. ವರ್ಷಕ್ಕೆ 4 ಸಿಲಿಂಡರ್ ಹೇಗೆ ಅಡುಗೆ ಮಾಡ್ಕೊಳ್ಬೇಕು ಯೋಚನೆ ಮಾಡಿ. 12ರಿಂದ ಅಟ್ಲೀಸ್ಟ್ 8ಕ್ಕೆ ಬಂದರೆ ಹೆಂಗಾದರೂ ಅಡ್ಜಸ್ಟ್ ಮಾಡ್ಕೊಳ್ಬೋದು. 12ರಿಂದ ಏಕಾಏಕಿ 4 ಸಿಲಿಂಡರ್ಗೆ ಬಂದುಬಿಟ್ರೆ ವರ್ಷಕ್ಕೆ ಸಬ್ಸಿಡಿ ಸಹಿತ ಕೊಡ್ತಾ ಇದ್ದಂಥ 12 ಸಿಲಿಂಡರ್ಗಳಿಂದ ಈಗ 4 ಸಿಲಿಂಡರ್ಗಳು ಅಂತಂದರೆ ಆ ಯೋಜನೆಯ ಫಲಾನುಭವಿಗಳು ಎಷ್ಟು ಜನ ಇದ್ರಲ್ಲ ಅವರ ಪರಿಸ್ಥಿತಿ ಹೇಗಿರಬಹುದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ.